ಅಲ್ಲಿಗೂ ಬರೋಣ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಅದ್ರ ಜೊತೆಗೆ ಕಳೆದ ಫಿನಾನ್ಷಿಯಲ್ ಇಯರ್ದು ಈ ವರ್ಷ ನೀವು ಕ್ಲಿಯರ್ ಮಾಡ್ತೀರಾ ಅಂತ ಕೇಳಿದ್ರಿ. ಅಲ್ಲಿಗೆನೆ ಶ್ವೇತಾ ಅವರು ಹೇಳಿದಾಗೆ ಬಣ ಬಡಿದಾಟದ ವಿಚಾರ ಬರ್ತಿದೆ. ಅದ್ರ ಬಗ್ಗೆ ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಮುಂಚೆ ಸೀಮಾ ಕೌಸರ್ ಅವರೇ, ನಿನ್ನೆ ಕೂಡ ನೀವು ಇದೇ ಡಿಬೇಟ್ ನಲ್ಲಿ ಭಾಗಿಯಾಗಿದ್ರೆ ನೀವು ಹೇಳಿದ್ರಿ ತಿಂಗಳ ಆನ್ ಡೇಟ್ ಬರ್ದೇ ಹೋದ್ರೂ ಕೂಡ ಎಲ್ಲೂ ಬಾಕಿ ಉಳಿಸ್ಕೊಂಡಿಲ್ಲ, ಅದನ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಪೆಂಡಿಂಗ್ ಪ್ರಶ್ನೆ ಅಲ್ಲ, ಸ್ಕಿಪ್ ಪ್ರಶ್ನೆ. ಪೆಂಡಿಂಗು ಡಿಲೇ ಆಗ್ತಿದೆ, ಒಪ್ಕೊಳ್ಳೋಣ. ಪ್ರತಿ ತಿಂಗಳು 1ನೇ ತಾರೀಕು 2ನೇ ತಾರೀಕು ಕಾರ್ಪೊರೇಟ್ ಸ್ಯಾಲರಿ ರೀತಿಯಲ್ಲಿ ಕೊಡ್ಲಿಕ್ಕಾಗಲ್ಲ, ಸರ್ಕಾರದ ಇಲಾಖೆಗಳಲ್ಲಿ ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ, ಒಪ್ಪೋಣ. ಆದ್ರೆ ಸ್ಕಿಪ್ 2 ತಿಂಗಳ ಹಣ ಮಾಯ ಆಗಿ ಹೋಗಿದೆ. ಫೆಬ್ರವರಿ ಮಾರ್ಚ್ ನನ್ನ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಇದೆ ಸೀಮಾ ಅವರೇ. ಗದಗ ಜಿಲ್ಲೆ ಕೊಟ್ಟಿರೋದು ಯಾರು? ಉಪನಿರ್ದೇಶಕರ ಕಾರ್ಯಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಫೆಬ್ರವರಿ ಹಾಗೆ ಮಾರ್ಚ್ 2 ತಿಂಗಳದ ಕಂತು ಕೊಟ್ಟಿಲ್ಲ. ಧಾರವಾಡ ಸೇಮ್ ಇಲಾಖೆ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 2 ಕಂತು ಕೊಟ್ಟಿಲ್ಲ ನಾವು. ಮಾರ್ಚ್ ನಂತರ ಏನು? ಏಪ್ರಿಲ್ ಕೊಟ್ಟಿದ್ದೀವಿ, ಅದಾದ ನಂತರದ ತಿಂಗಳು ಕೊಟ್ಟಿದ್ದೀವಿ. ಫೆಬ್ರವರಿ ಮಾರ್ಚ್ ಬಾಕಿ ಉಳಿಸ್ಕೊಂಡಿರೋದು ಯಾಕೆ? ಕೊಡಬೇಕಾಗಿರೋ ಹಣ ಹೋಗಿದ್ದೆಲ್ಲಿಗೆ? ಇದೇ ಪ್ರಶ್ನೆ ಇರೋದು. ಥ್ಯಾಂಕ್ ಯು ಸ್ಮಿತಾ. ನಿಮ್ಮ ಡಿಬೇಟ್ ಅಲ್ಲೇ ನೆನ್ನೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಮೈಸೂರಿನಿಂದ ಒಬ್ರಲ್ಲ 2 ಕಾಲ್ ಮಾಡಿ ಹೇಳಿದ್ರು ಕೇವಲ 2 ತಿಂಗಳದ್ದು ಬಾಕಿ ಇದೆ ಅಂತ ಅನ್ಬಿಟ್ಟು. ಹೌದಾ? ನಿಮ್ಮ ಡಿಬೇಟ್ ಅಲ್ಲೇನೆ ನಿನ್ನೆ ಕಾಲರ್ಸ್ ಸಾಮಾನ್ಯ ಜನರು ಕಾಲ್ ಮಾಡಿ ಹೇಳಿದ್ರು ಕೇವಲ 2 ತಿಂಗಳದ್ದು ಬಾಕಿ ಇದೆ ಅಂತ ಅನ್ಬಿಟ್ಟು. ಬೆಳಗಾವಿ, ಚಿತ್ರದುರ್ಗ, ಧಾರವಾಡ, ಗದಗ ಇದರ ಜೊತೆಯಲ್ಲಿ 10 ಜಿಲ್ಲೆ ಇದನ್ನು ಸೇರಿಸ್ಕೊಂಡು ಹೇಳ್ಬಿಡಿ. ಮೈಸೂರಿನಲ್ಲಿ ಯಾಕೆ ಅನ್ನೋ ಅನುಮಾನಕ್ಕೂ ನೀವೇ ಉತ್ತರ ಕೊಡ್ಬೇಕು. ಕೇವಲ ಮೈಸೂರಿನಲ್ಲಿ ಮಾತ್ರ ಯಾಕೆ ಬರ್ತಿದೆ, ಉಳಿದ 10 ಜಿಲ್ಲೆಯಲ್ಲಿ ಯಾಕೆ ಬರ್ತಿಲ್ಲ ನೀವೇ ಉತ್ತರ ಕೊಡ್ಬೇಕು. ಅದು ಸಿಟೀಸ್ ಗಳಲ್ಲಿ ಅದು 2 ತಿಂಗಳದ್ದು ಬಾಕಿ ಇದೆ ಅಂತ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೇನು ಆವರೇಜ್ ಆಗಿ ಹೇಳಿದ್ರು 5 ತಿಂಗಳದ್ದು ಬಾಕಿ ಇದೆ ಅಂತ ಅನ್ಬಿಟ್ಟು. ಹಾಗಾಗಿ ಅವರು ಕೆಲವೊಂದು ಏರಿಯಾದಲ್ಲಿ, ಹಲವಾರು ಏರಿಯಾಗಳಲ್ಲಿ ಬರೀ 2 ತಿಂಗಳದ್ದು ಬಾಕಿ ಇದೆ, ಕೆಲವೊಂದರಲ್ಲಿ 4 ತಿಂಗಳು ಬಾಕಿ ಇದೆಯೋ, 3 ತಿಂಗಳು ಬಾಕಿ ಇದೆಯೋ, 7 ತಿಂಗಳು ಬಾಕಿ ಇದೆಯೋ. ಹಾಗಾಗಿ ಅವರು ಒಂದು ಇನ್ನೇನು ಆವರೇಜ್ ತಗೊಂಡು 5 ತಿಂಗಳು ಅಂತ ಹೇಳಿದ್ರು. ಅದನ್ನ ಅವ್ರು ಹಿಡ್ಕೊಂಡು ಇಷ್ಟೊಂದು ಜಾಲಾಡ್ಸ್ತಾ ಇರ್ಬೇಕಾದ್ರೆ ನಾವು ಕೇಳಬೇಕಾಗುತ್ತೆ ತಾನೆ. ಒಂದು ಮಹಿಳೆಗೆ ನೀವು ಇಷ್ಟೊಂದು ಯೂರಿನ ಲೆಟ್ ಮಿ ಕಂಟಿನ್ಯೂ. ಎಕ್ಸಾಕ್ಟ್ಲಿ ವ್ಯಾಲಿಡ್ ಪಾಯಿಂಟ್. ಬಟ್ ಮಾತಾಡೋಣ, ಅವ್ರು ಉತ್ತರ ಕಂಪ್ಲೀಟ್ ಮಾಡ್ಲಿ. ವ್ಯಾಲಿಡ್ ಪಾಯಿಂಟ್ ಬಟ್ ಉತ್ತರ ಕಂಪ್ಲೀಟ್. ಅವ್ರು ಏನ್ ಹೇಳಿದ್ರು? 5 ತಿಂಗಳದ್ದು ಕೊಟ್ಟಿಲ್ಲ. ಇವಾಗ ಹೋಗ್ಬಿಟ್ಟು ಇವ್ರೇನ್ ಹೇಳಿದ್ರು ಅಷ್ಟಕ್ಕೆ ಉತ್ತರ ಪ್ರಶ್ನೆ ಕೇಳಿದ್ರು. ಹೋಗ್ಬಿಟ್ಟು ಇವಾಗ ಗವರ್ಮೆಂಟ್ ಅಂತಂದ್ಮೇಲೆ ಅವ್ರ ಟೈಮ್ ತಗೊಳ್ಳೋದೇ ತಾನೆ. ಅದನ್ನ ಎಲ್ಲ ಇದ್ ಮಾಡೋದಕ್ಕೆ, ಖಾತ್ರಿ ಮಾಡಿಸೋದಕ್ಕೆ ಎಷ್ಟು ತಿಂಗಳು ಬಂದಿದೆ, ಏನ್ ಬಂದಿಲ್ಲ, ಯಾಕೆ 2 ತಿಂಗಳದ್ದು ಬಂದಿಲ್ಲ, ಆಫೀಸರ್ಸ್ ಕೇಳ್ಬೇಕಾಗುತ್ತೆ ನೀವು ಯಾಕೆ ತಪ್ಪು ಮಾಹಿತಿ ಕೊಟ್ರಿ ಅಂತ. ಇವತ್ತು ಅವ್ರು ಸದನದಲ್ಲಿ ಬಂದು ಹೇಳಿದ್ದಾರೆ ನನಗೆ ತಪ್ಪು ಮಾಹಿತಿ ಕೊಟ್ರು ಆಫೀಸರ್ಸ್ ಗಳು ಅಂತ. ಇವತ್ತು ಬಂದು ಮಾತಾಡಿದ್ದಾರೆ, ಅದನ್ನ ತಗೋತಾರೆ. ನಿನ್ನೆನೂ ನಾನು ಇದನ್ನ ಹೇಳಿದೆ, ಬಂದು ಉತ್ತರ ಕೊಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಅನ್ಬಿಟ್ಟು. ಇವತ್ತು ಬಂದು ಉತ್ತರ ಕೊಡ್ಲಿಲ್ವಾ? ಅಷ್ಟರಲ್ಲೇ ಇವರು ಹೋಗ್ಬಿಟ್ಟು ಹಾದಿ ಬೀದಿಲೆಲ್ಲ ಎಲ್ಲ ಟ್ವೀಟ್ ಅಲ್ಲೆಲ್ಲ ಎಲ್ಲೋ ಮಾಯ ಆಗೋಗಿದ್ದಾರೆ, ಕಾಣೆ ಆಗೋಗಿದ್ದಾರೆ ಅಂತ ಹಾರಾಡಿದ್ರಲ್ಲ. ಅವ್ರನ್ನ ಕಾಣೆ ಆಗೋದಕ್ಕೆ ಮೋದಿ ಸೆಷನ್ ನಡೀತಾ ಇರ್ಬೇಕಾದ್ರೆ ವಿದೇಶಕ್ಕೆ ಹಾರಾಡುವಂತಹ ಮೋದಿ ಅವರಲ್ಲ ಇವತ್ತು ಜವಾಬ್ದಾರಿಯಾಗಿ ಅವ್ರದ್ದು ತಪ್ಪಿಲ್ಲ ಅಂತಂದ್ರು ನೈತಿಕ ಹೊಣೆ ಹೊತ್ತಿ ಬಂದು ಕ್ಷಮೆ ಕೇಳಿದ್ದಾರೆ. ಯಾಕಂದ್ರೆ ತಪ್ಪಿಲ್ಲ ಯಾಕಂದ್ರೆ ಅವರು ಅದೇ ಇಲಾಖೆ ಸಚಿವರು ಮೇಡಮ್ ಏನ್ ಮಾತಾಡ್ತಾ ಇದ್ದಾರೆ? ತಪ್ಪಿಲ್ಲ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಆಯ್ತು, ನಿಮ್ಮದೇ ಉತ್ತರದಿಂದ ನಾನು ಪಾಯಿಂಟ್ ತಗೊಂಡು ಹೇಳ್ತಾ ಇದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರವನ್ನ ಸರಿಯಾಗಿ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ಕೂಡ ನೆನಪಿದೆ. ಅವ್ರು ಹೇಳಿರೋದು ಆಗಸ್ಟ್ ತಿಂಗಳಿನವರೆಗೂ ನಾವೆಲ್ಲದನ್ನು ಕ್ಲಿಯರ್ ಮಾಡಿದ್ದೇವೆ. ಇದೇ ಪದ ಮೇಡಮ್, ರೀಡ್ ಔಟ್. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದ್ದೇವೆ, ಆಗಸ್ಟ್ ನಿಂದ ಪೆಂಡಿಂಗ್ ಇದೆ. ಬಟ್ ನಾವು ಮಾತನಾಡ್ತಿರೋದು ಫೆಬ್ರವರಿ ಹಾಗೆ ಮಾರ್ಚ್ ದುಡ್ಡು ಎಲ್ಲಿ ಹೋಯ್ತು? ಹಾಗೆ ನೀವು ಹೇಳಿದಾಗೆ ತಪ್ಪು ಮಾಹಿತಿ ಕೇಳಿಸ್ಕೊಂಡಿ. ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ, ನಿಮಗೆ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ ಮೇಡಮ್. ಪ್ರಶ್ನೆ ಕೇಳಿಸ್ಕೊಳ್ಬೇಕು. ನಿಮಗೆ ಕೇಳ್ತಾ ಇರೋದು ನಾನು, ಯಾರೋ ಅಧಿಕಾರಿ ತಪ್ಪು ಲೆಕ್ಕ ಕೊಟ್ರು, ನಾನ್ ಬಂದ್ ತಪ್ಪು ಹೇಳ್ದೆ, ನಾನ್ ಸಾರಿ ಕೇಳ್ದೆ, ಕ್ಷಮೆ ಕೇಳ್ದೆ, ವಿಷಾದ ವ್ಯಕ್ತಪಡಿಸಿದೆ ಅನ್ನೋದಕ್ಕೆ 2 ರೂಪಾಯಿ 3 ರೂಪಾಯಿ ಕತೆ ಅಲ್ಲ, 5,000 ಕೋಟಿ. ಇದು ಸಚಿವೆ ಮನೆದು ದುಡ್ಡಲ್ಲ, ಸರ್ಕಾರದ ಖಜಾನೆ ದುಡ್ಡು ಅಲ್ಲ. ಇದೇ ಗೃಹಲಕ್ಷ್ಮಿಯರ ಗಂಡಂದ್ರು, ಗೃಹಲಕ್ಷ್ಮಿಯರು ಕಟ್ಟಿರೋ ಟ್ಯಾಕ್ಸ್ ಅಮೌಂಟ್. ಇದನ್ನ ವಾಪಸ್ ಕೊಡ್ತಿದ್ದೀರಿ ನೀವು, ವಾಪಸ್ ಕೊಡ್ತಿರೋದಷ್ಟೇ. ಅಟ್ಲೀಸ್ಟ್ ನೈತಿಕ ಹೊಣೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಒಂದು ಮಿನಿಸ್ಟರು. ಇವರು ಮೋದಿ ಅವ್ರ ತರ ಪುಲ್ವಾಮಾ ಆಯ್ತು, ಇದಾಯ್ತು,
ವಿಚಾರನ ಮಧುಮಿತಾ ಅವರು ಆಮ್ ಆದ್ಮಿ ಪಕ್ಷದಿಂದ ಬಂದಿದ್ದಾರೆ. ಪ್ರತಿ ತಿಂಗಳು ಕಂತು ಕರೆಕ್ಟ್ ಆಗಿ ಇದೇ ಡೇಟ್ಗೆ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟವೇ. ಆದ್ರೆ ನಾನು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸ್ಕಿಪ್ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಡಿಲೇ ಅಗ್ರೀಡ್, ಬಟ್ ಸ್ಕಿಪ್ ಹೆಂಗೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಸ್ಮಿತಾ. ಫಸ್ಟ್ಲಿ ನನಗೆ 2025 ಅಲ್ಲಿ ಈ ತರ ಒಂದು ಪ್ರಶ್ನೆ ನಾವು ಡಿಸ್ಕಸ್ ಮಾಡ್ತಾ ಇರೋದೇ ಶಾಕಿಂಗ್ ಆಗ್ತಾ ಇದೆ. ಬಿಕಾಸ್ most of the most of the people today are educated, okay, and these government officials are responsible for us. ನಾವು our responsibility, okay. So ನಮ್ಗೆಲ್ಲರಿಗೂ ಕಮಿಟ್ಮೆಂಟ್ಸ್ ಇದೆ, ರೆಂಟ್ ಕೊಡ್ಬೇಕು, EMI ಕೊಡ್ಬೇಕು. ನಾನ್ ಒಂದ್ ಪ್ರಶ್ನೆ ಕೇಳ್ತೀನಿ, ಒಂದ್ ಗವರ್ಮೆಂಟ್ ಅಫಿಷಿಯಲ್ ಅವ್ರ ಸ್ಯಾಲರಿ ತಗೊಳ್ದೆ 2 ತಿಂಗಳು ಇರ್ತಾರಾ? And here we are talking about people ಬಡವರು. ಓಕೆ, ಸೊ ದೇ ವಿಲ್ ಹ್ಯಾವ್ ಕಮಿಟ್ಮೆಂಟ್ಸ್. ಇಲ್ಲಿ ಚೀಟಿ ಕಟ್ಟಬೇಕು, ಇಲ್ಲಿ EMI ಕಟ್ಟಬೇಕು, ಆತರ. ಸೊ ಒಂದ್ ಪ್ರಾಮಿಸ್ ಮಾಡಿದ ತಕ್ಷಣ ಒಂದ್ ಟೀಮೇ ಇದು ಡಿಸ್ಕಸ್ ಮಾಡೋದು. ಓಕೆ, ಒಂದು ಯೋಜನೆ ಕೊಡುವಾಗ okay, when they are announcing a certain plan, one individual doesn't do that. ಒಂದ್ ಟೀಮ್ ಫಾರ್ಮ್ ಮಾಡ್ತಾರೆ, ಎಲ್ರದ್ದು ಒಪಿನಿಯನ್ಸ್ ಕೇಳ್ತಾರೆ, ಅಂಡ್ ಪಾಸಿಬಲ್ ಇದೆಯಾ ಅಂತ ನೋಡ್ತಾರೆ. ಪಾಸಿಬಿಲಿಟಿ ಇಲ್ಲ ಅಂದ್ರೆ ಯಾಕೆ ಪ್ರಾಮಿಸ್ ಮಾಡ್ಬೇಕು, ಯಾಕೆ ಹೋಪ್ ಕೊಡ್ಬೇಕು? ಹೋಪ್ ಕೊಟ್ಟಿದ್ದಕ್ಕೆ ಇವ್ರು ಕೇಳ್ತಾ ಇರೋದಲ್ವಾ ಈಗ. ವೈ ಗಿವ್ ಹೋಪ್ if you can't deliver do not promise. Promises are not meant to be broken. ಮುಕ್ಸ್ಲಿ ಅವರು ಆಯ್ತು ಮೇಡಮ್, ಅವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳುತ್ತಾರೆ. ಇದೇ ಗ್ಯಾರಂಟಿನ DK ಶಿವಕುಮಾರ್ ಅವರು ಇವತ್ತು ಸದನದಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಏನಂತ, ಇದೇ ಗ್ಯಾರಂಟಿಯಿಂದ ಮಹಿಳಾ ಸಬಲೀಕರಣ, ಇದೇ ಗ್ಯಾರಂಟಿನ ನೀವು ಕಾಪಿ ಮಾಡಿ ಮತ್ತೆ ನಾವು ಬೇರೆ ಎಲೆಕ್ಷನ್ಸ್ ನ ಗೆಲ್ತಾ ಇದೀವಿ ಸೆಂಟ್ರಲ್ ನಲ್ಲಿ ಅಂತ ಇದೇ ಗ್ಯಾರಂಟಿನ ಹೇಳ್ಕೊಂಡು. ಮೇಡಮ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಿಮ್ ಕೊಡ್ತಾ ಇದೀನಲ್ಲ, ಈ ಗ್ಯಾರಂಟಿ ಫೇಲ್ ಆಗಿರೋದು ರಾಜ್ಯದಲ್ಲಿ. ಇದನ್ನ ನೋಡ್ಕೊಂಡು ಬೇರೆ ಗ್ಯಾರಂಟಿ ನಾವು ಸೆಂಟ್ರಲ್ ಅಲ್ಲಿ ತಗೊಂಡು ಹೋದ್ರೆ ಯಾರು ಗೆಲ್ಲಕ್ಕಾಗಲ್ಲ. ನೀವು 3 ಸ್ಟೇಟ್ ಅಲ್ಲಿ ಗೆದ್ದಿದ್ದೀರಲ್ಲ, ಅದನ್ನು ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ನಿಮಗೆ ಬಂದಿದೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಫಸ್ಟ್ ನೀವು ಗ್ಯಾರಂಟಿ. ಸ್ಮಿತಾ ಅವರೇ, ಒನ್ ಮೋರ್ ಥಿಂಗ್, 24-25 ಅಲ್ಲಿ ಸ್ಮಿತಾ ಅವರೇ ಸರ್ಕಾರ ಬಂದಿದ್ದು 2023 ಅಲ್ಲಿ. ಇವರು ಆರ್ಡರ್ ಪಾಸ್ ಮಾಡ್ತಾರೆ ಜೂನ್ ತಿಂಗಳಲ್ಲಿ, ಜುಲೈಯಲ್ಲಿ ಆರ್ಡರ್ ನ ಇಶ್ಯೂ ಮಾಡ್ತಾರೆ, 1 ಮಂತ್ ಟೈಮ್ ತಗೊಂತಾರೆ. ಇವ್ರು 23 ಜುಲೈಯಲ್ಲಿ ಸ್ಟಾರ್ಟ್ ಮಾಡಿ ಪ್ರಾಸೆಸ್ ಆಗೋದಕ್ಕೆ 30th ಆಗಸ್ಟ್ಗೆ ಫಸ್ಟ್ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಅಂತ ಕೊಡ್ತಾರೆ. ಇದನ್ನ ಕೊಟ್ಟಾದ್ಮೇಲೆ 23-24 ಅಲ್ಲಿ 17,000 ಕೋಟಿ ಗೃಹಲಕ್ಷ್ಮಿಗೆ ಅಂತ ಸೀಮಿತ ಇಡ್ತಾರೆ ದುಡ್ಡನ್ನ. 24-25 ಅಲ್ಲಿ 28,608 ಕೋಟಿ ಇಡ್ತಾರೆ. ಔಟ್ ಆಫ್ ವಿಚ್ 93 ಲಕ್ಷ, ಅದನ್ನು ಹೇಳ್ತಾರೆ 93 ಲಕ್ಷ ಅದರ್ ಕಮ್ಯುನಿಟೀಸ್ ಇದಾರೆ, 8 ಲಕ್ಷ ST ಅವರು ಇದಾರೆ, 23 ಲಕ್ಷ SC ಅವರು ಇದಾರೆ ಅಂತ. ನನಗನ್ನಿಸ್ತಾ ಇದೆ ಇದ್ರಲ್ಲೂ SC ST ಅವರು ಇದಾರೆ, ಇದ್ರಲ್ಲೂ ಇನ್ಕ್ಲೂಡೆಡ್ ಇದಾರೆ ಅಂತ. ಮೋಸ್ಟ್ಲಿ ನನಗನ್ಸಂಗೆ ಈಗ SC ST ನಿಗಮದ್ದು ಏನು ನಮ್ದು ಹಗರಣ ಬರ್ತಾ ಇದೆಯಲ್ಲ, ಇದನ್ನು ನೋಡ್ಕೊಂಡೆ ಮೋಸ್ಟ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಇವ್ರಿಗೆ ಯಾಕೆ ಕೊಡಬೇಕು, ಅವ್ರಿಗೆ ಬೇಕಾಗಿದ್ದು ಕುರ್ಚಿಗೋಸ್ಕರ ಗ್ಯಾರಂಟಿನ ಪ್ರಾಮಿಸ್ ಮಾಡಿದ್ರು. ಅದೇ ಗ್ಯಾರಂಟಿನ ಕೊಡ್ಲೇಬೇಕು. ಮೇಡಮ್ ಒಂದ್ ನಿಮಿಷ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಂಡು ಉತ್ತರ ಮಾಡಿ. ನೀವು ಪ್ರಶ್ನೆ ಕುರ್ಚಿಗೋಸ್ಕರ ಗ್ಯಾರಂಟಿ ಕೊಟ್ರು, ಗ್ಯಾರಂಟಿ ಕೊಡೋಕೆ ಇವಾಗ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅವರಿಗೆ ಗ್ಯಾರಂಟಿ ಕೊಡೋದು ಇಂಪಾರ್ಟೆಂಟ್ ಇಲ್ಲ. ಇವತ್ತು ಅವ್ರಿಗಿರೋದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪರಿಹರಿಸೋ ಅಂತದಿಲ್ಲ. ಅವ್ರಿಗೆ ಬೇಕಾಗಿರೋದು ಏನಂತ ಅಂದ್ರೆ